ರೈಟ್. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೊಲ್ಲೂರು ಭಾಗದ ಅರ್ಚಕರಾಗಿರುವಂತಹ ಗಂಗಾಧರ್ ಅವರಿದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. 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 ಸಾಮಾನ್ಯವಾಗಿ ಈ ಚಂಡಿಕಾ ಯಾಗವನ್ನ ಯಾವ್ಯಾವ ಕಾರಣಗಳಿಗೆ ಮಾಡಿಸ್ತಾರೆ ತಿಳಿಸ್ಕೊಡ್ಬೋದಾ ಅಂತ? ಈ ಚಂಡಿಕಾಮ ಬಗ್ಗೆ ಅಂದ್ರೆ ಈ ಚಂಡಿಕಾಮ ಶ್ರೀಶಾಪ, ಶತ್ರುಬಾಧೆ, ಸಕಲ ಐಶ್ವರ್ಯ, ವಾಕ್ದೋಷ, ಸಕಲ ಆಪತ್ತು ನಿವಾರಣೆ, ಯಾವುದೇ ಶಾಪ ದೋಷಗಳಿದ್ದರೂ ನಿವಾರಣೆ, ಕುಟುಂಬದಲ್ಲಿ ಅಭಿವೃದ್ಧಿ, ಇದಕ್ಕೆಲ್ಲ ರಾಮಬಾಣಂತೆ ವ್ಯವಹಾರ ಮಾಡ್ತದೆ. ಈ ಚಂಡಿಕಾಮವು 2 ವಿಧದಲ್ಲಿ ಉಂಟು. ನವಗ್ರಹ ಯುಕ್ತ ಚಂಡಿಕಾಮ ಮಾಡಿದರೆ ತಮ್ಮ ಗ್ರಹಗತಿಗಳಲ್ಲಿ ಯಾವುದೇ ತೊಂದರೆ ಇದ್ದಲ್ಲಿ ಶೀಘ್ರ ಪರಿಣಾಮವಾಗಿ ಕೆಲಸವನ್ನು ಮಾಡುತ್ತದೆ. ಅಂದ್ರೆ ಇಲ್ಲಿ ದೇವಿ ಸಾನ್ನಿಧ್ಯದಲ್ಲಿ ಮಾಡಿದರೆ ಅಲ್ಲಿ ದೇವಿ ಸಾನ್ನಿಧ್ಯ ಇರುತ್ತದೆ, ಆದ ಕಾರಣ ಶೀಘ್ರ ಫಲವನ್ನು ಕೊಡುತ್ತದೆ. ಚಂಡಿಕಾ ಪಾರಾಯಣವನ್ನು ಗುರುಗಳ ಉಪದೇಶ ಮಾಡಿದರೆ ಮಾತ್ರ ಫಲಪ್ರದವಾಗುತ್ತದೆ. ಚಂಡಿಕಾ ಪಾರಾಯಣ ಅಂದ್ರೆ ಸಪ್ತಸತಿ ಎಂದು ಹೇಳುತ್ತಾರೆ. ಇದರಲ್ಲಿ ಪರಿಣಾಮಕಾರಿಯಾಗಿ ಪಠಿಸಿದರೆ ಮಾತ್ರ, ಇಲ್ಲವಾದಲ್ಲಿ ತುಂಬಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ ಭಾರ್ಯಾಂ ರಕ್ಷತು ಭೈರವಿ ಎಂದು ಇದ್ದ ಶ್ಲೋಕದಲ್ಲಿ ಭಾರ್ಯಾಂ ಭಕ್ಷತು ಭೈರವಿ ಎಂದು ತಪ್ಪು ಪಾರಾಯಣ ಮಾಡಿದರೆ ತನ್ನ ಹೆಂಡತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ ಕಾರಣ ಈ ಚಂಡಿಕಾಮವು ಸಕಲ ಐಶ್ವರ್ಯ, ಯಾವುದೇ ದೋಷಗಳಿದ್ರೂ ನಿವಾರಣೆ ಮಾಡಿ ನಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಅನುಗ್ರಹ ಮಾಡ್ತದೆ ಅಂತ ಹೇಳಿ ಇಲ್ಲಿ ಚಂಡಿಕಾಮವನ್ನು ಮಾಡ್ತಾರೆ. ಈ ಯಾಗವನ್ನ ನಡೆಸೋರು ಅಂದ್ರೆ ಚಂಡಿಕಾ ಹೋಮವನ್ನ ನಡೆಸೋರು ವ್ರತನಿಷ್ಠರಾಗಿ ಇರ್ಬೇಕಾ? ಅಂತದ್ದೇನಾದ್ರೂ ಪದ್ಧತಿಗಳು ಕಟ್ಟುಪಾಡುಗಳು ಇದಾವ? ಅಂದ್ರೆ ಚಂಡಿಕಾಮ ಮಾಡುವಲ್ಲಿ ಯಾವುದೇ ಸೂತಗಾದಿಗಳಿದ್ದಲ್ಲಿ ಮಾಡುವುದಿಲ್ಲ. ಮತ್ತೆ ಮಾಂಸಾಹಾರಗಳನ್ನು ಒಂದು 3 ದಿವಸ ಬಿಡಬೇಕಂತ ಹೇಳ್ತಾರೆ. ಹಾಗೆ ಈಗ ಒಂದು ಹೋಮವನ್ನ ನಡೆಸಿದ್ರೆ ಅದರ ಪರಿಣಾಮ ಅಥವಾ ಅದರ ಫಲ ಎಷ್ಟು ದಿನದ ಒಳಗಡೆ ಆ ಕುಟುಂಬ, ಯಾವ ಕುಟುಂಬ ಈ ಚಂಡಿಕಾ ಯಾಗವನ್ನ ನಡೆಸಿದ್ಯೋ ಅವ್ರಿಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸಾಮಾನ್ಯವಾಗಿ? ಸಾಧಾರಣ ಒಂದು 6 ತಿಂಗಳೊಳಗೆ ಅಂತ ಹೇಳ್ತಾರೆ. ಅದರ ಒಳಗೆ ಆಗ್ತದೆ ಹೊರತು ಅದರ ಮೇಲೆ ಹೋಗುದಿಲ್ಲ. 6 ತಿಂಗಳೊಳಗೆ ಗ್ಯಾರಂಟಿ ಇದರ ಶೀಘ್ರ ಪರಿಣಾಮ ಸಿಗ್ತದೆ ಅಂತ ಹೇಳಿ ಪ್ರಾರ್ಥನೆ. ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಸನ್ನಿಧಾನಕ್ಕೆ ಬಂದಾಗ ತುಂಬಾ ಡಿಸ್ಟರ್ಬ್ ಆಗಿದ್ರ? ಏನ್ ಕೇಳ್ಕೊಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಏನಾದ್ರೂ ನಿಮಗ್ ಮಾಹಿತಿ ಇದೆಯಾ? ಅಲ್ಲ, ಅದರ ಬಗ್ಗೆ ಅಂದ್ರೆ ಅವರು ತುಂಬಾ ತೊಂದರೆಯಲ್ಲಿ ಇದ್ದಾರಲ್ಲ, ನಮ್ಮ ಮನಸ್ಸಲ್ಲಿ ಅವರಿಗೆ ತುಂಬಾ ಬೇಜಾರಿದ್ದಿತ್ತು. ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು, ಆದಷ್ಟು ಬೇಗ ನನ್ನನಿಗೆ ಇದರಿಂದ ಮುಕ್ತಿ ಸಿಕ್ಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಹಾಗೆ ಕಣ್ಣೀರು ಹಾಕ್ತಿದ್ರು ಅದರ ಬಗ್ಗೆ ದೇವಿ ಹತ್ರ. ಯಾವಾಗ ಕಣ್ಣೀರ್ ಹಾಕಿದ್ದು? ಇವತ್ತಾ? ನಿನ್ನೆ ರಾತ್ರಿ ಅವರು ಬಂದಿದ್ರು. ನಿನ್ನೆ ನವಗ್ರಹಯುಕ್ತ ಚಂಡಿಕಾಮ ನವಗ್ರಹಯುಕ್ತ ಮಾಡಿ ಇವತ್ತು ಬೆಳಿಗ್ಗೆ ಚಂಡಿಕಾಮ ಮಾಡಿದ್ರು. ನಿನ್ನೆ ಸಂಜೆನೂ ಏನಾದ್ರೂ ವಿಶೇಷ ಪೂಜೆಗಳನ್ನ ಮಾಡಿಸಿದ್ರ ಗಂಗಾಧರ್ ಅವರೇ ಅಲ್ಲಿ? ಅದೇ ಅಂದ್ರೆ ಚಂಡಿಕಾ ಪಾರಾಯಣ, ಸಪ್ತಸತಿ ಪಾರಾಯಣ, 9 ಪಾರಾಯಣ, ಮತ್ತೆ ಕಲಶ ಸ್ಥಾಪನೆ ಹಾಗೂ ಮಹಾಮಂಗಳಾರತಿ ಮತ್ತು ದೇವಿಗೆ ಸರ್ವಾಲಂಕಾರ ಪೂಜೆಯನ್ನು ಸಮೇತ ಮಾಡಿಸಿದ್ರು ನಿನ್ನೆ ಸಂಜೆ. ನಿನ್ನೆ ಸಂಜೆ. ಕುಟುಂಬದವ್ರ ಜೊತೆಗೆ ಬಂದಿರೋದಾ ಹೇಗೆ ಅಂತ? ಹೌದು, ಕುಟುಂಬದವರು ಅಂದ್ರೆ ಸರಿಯಾಗಿ ನಮ್ಗೆ ಅದರ ಇದಿಲ್ಲ, ಮಾಹಿತಿ ಇಲ್ಲ. ಆದ್ರೂ ಅವರ ಕುಟುಂಬದವರು ಅಂತ ಹೇಳ್ತಿದ್ರು. ಈ ಹಿಂದೆನೂ ಬಂದಿದ್ರಾ ದರ್ಶನ್ ಫ್ಯಾಮಿಲಿ ಇಲ್ಲಿಗೆ ಅಥವಾ ಇದೇ ಫಸ್ಟ್ ಟೈಮ್? ಬರ್ತಾ ಇದ್ರು. ಗಂಡು ಬರ್ತಾ ಇದ್ರು, ದರ್ಶನ್ ಬರ್ತಿದ್ರು, ಅವರ ಹೆಂಡತಿ ಮೊದಲೆಲ್ಲ ಬರ್ತಿದ್ರು. ಕೊಲ್ಲೂರು ದೇವಿಯ ಅವರ ಭಕ್ತರೇ ಅವರು. ಯಾರು? ವಿಜಯಲಕ್ಷ್ಮಿ ಅವರು? ಹೌದು, ವಿಜಯಲಕ್ಷ್ಮಿ. ದರ್ಶನ್ರು ಬಂದಿದ್ರು. ಇದು ಈಗ ಹರಕೆಯ ರೂಪದಲ್ಲಿ ನೆರವೇರಿದ್ದ ಅಥವಾ ಸೇವೆಯ ರೂಪದಲ್ಲಿ ನೆರವೇರಿದ್ದ ಹೇಗೆ ಅಂತ? ಅಂದ್ರೆ ಹರಕೆ ಅಲ್ಲ, ಅಂದ್ರೆ ಸೇವೆಯ ರೂಪದಲ್ಲಿ ಈಗ ನೆರವೇರಿದ್ದ. ಆದಷ್ಟು ಬೇಗ ನಮ್ಗೆ ಯಾವುದೇ ದುಃಖ ದುಮ್ಮಾನಗಳಿದ್ರು ನಿವಾರಣೆಯಾಗಿ ನಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಅವರು ಈ ಚಂಡಿಕಾವನ್ನು ಮಾಡಿದ್ದಾರೆ. ಈ ಹೋಮದ ನಂತರ ಮತ್ತೆ ವ್ರತನಿಷ್ಠರಾಗಿ ಇರ್ಬೇಕಾ? ಸಾಮಾನ್ಯವಾಗಿ ಹೇಗ್ ಸಾಗತ್ತೆ? ಈಗ ಹೋಮ ನೆರವೇರಿಸಿದ ಕುಟುಂಬ ಏನಾದ್ರೂ ಕಟ್ಟುನಿಟ್ಟುಗಳನ್ನ ಪಾಲಿಸ್ಬೇಕಾಗತ್ತಾ ಹೇಗೆ ಅಂತ? ಹಾಗೇನಿಲ್ಲ. ಚಂಡಿಕಾಮ ಮಾಡಿದ ಮೇಲೆ ಅದಕ್ಕೆ ಕಟ್ಟುನಿಟ್ಟು ಏನು ಇರುವುದಿಲ್ಲ. ಚಂಡಿಕಾಮ ಮಾಡುವ ಮೊದಲು ಮಾತ್ರ ಕಟ್ಟುನಿಟ್ಟು ಇರ್ತದೆ. ಚಂಡಿಕಾಮ ಮಾಡಿದ ಮೇಲೆ ಸಾಧಾರಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಓಕೆ, ರೈಟ್. ಇಲ್ಲಿ ಗಂಗಾಧರ್ ಅವರೇ ಇನ್ನೊಂದು ಪ್ರಶ್ನೆ ಬರುವಂಥದ್ದು, ಈ ಚಂಡಿಕಾ ಯಾಗವನ್ನ ಮಾಡಿಸೋದ್ರಿಂದ ಆಗುವಂತಹ ಉಪಯೋಗಗಳು ಏನು ಅಂತ? ಅಂದ್ರೆ ಚಂಡಿಕಾಮದಿಂದ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗ್ತದೆ. ನಮ್ಮ ಕುಟುಂಬದಲ್ಲಿ ಯಾವುದೇ ಆಪತ್ತುಗಳಿದ್ರೂ ನಿವಾರಣೆ ಆಗ್ತದೆ. ನಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಅನುಗ್ರಹ ಮಾಡ್ತದೆ ಅಂತ ದೇವರಲ್ಲಿ ಪ್ರಾರ್ಥನೆ. ರೈಟ್.
ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಕೊಲ್ಲೂರು ಅರ್ಚಕರಾಗಿರುವಂತಹ ಗಂಗಾಧರ್ ಪಿಡೆ ಅವರ ಪ್ರತಿಕ್ರಿಯೆ ಆಗಿತ್ತು. ಇನ್ನೊಂದು ಕಡೆಗೆ ಪೂರ್ಣಾಹುತಿಯನ್ನು ಈಗಷ್ಟೇ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಬಂದಿರುವಂತಹ ಸಂಕಷ್ಟ ಪರಿಹಾರಕ್ಕಾಗಿ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗಿದ್ದಾರೆ. ಆಮೇಲೆ ಕೊಲ್ಲೂರು ಮೂಕಾಂಬಿಕೆಯ ಭಕ್ತಿ ಕೂಡ ಹೌದು ವಿಜಯಲಕ್ಷ್ಮಿ ಅವರು. ಹಿಂದಿನಿಂದ ಕೂಡ ಈ ದೇವಸ್ಥಾನಕ್ಕೆ ನಡೆದುಕೊಂಡು ಬರ್ತಾ ಇದ್ರು ಅಂತ ಈಗಷ್ಟೇ ನಮ್ಮ ಜೊತೆಗೆ ಅರ್ಚಕರು ಮಾತಾಡ್ತಾ ಹೇಳ್ತಾ ಇದ್ರು. ಮತ್ತೆ ನಿನ್ನೆ ಕಣ್ಣೀರು ಹಾಕಿದ್ರಂತೆ ಬೀದಿಯಲ್ಲಿ, ರಥ ಬೀದಿ ಅಂತ ಏನು ಹೇಳ್ತೀವಿ, ಅಲ್ಲಿ ಕಣ್ಣೀರು ಹಾಕಿದ್ರು. ಭಾಳ ಡಿಸ್ಟ್ರೆಸ್ಸಲ್ಲಿದ್ದರು, ಅಂದರೆ ತುಂಬ ಬೇಜಾರಿನಲ್ಲಿದ್ದರು. ಪತಿಯನ್ನು ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರು ಪರಿತಪ್ಪಿಸ್ತಾ ಇದ್ದಿದ್ದು, ಅಪಹಪಿಸ್ತಾ ಇದ್ದಿದ್ದು, ಹಾತೊರಿತಾ ಇದ್ದಿದ್ದು ಎಲ್ಲವೂ ಕಂಡು ಬಂತು ಅಂತ ಪ್ರತ್ಯಕ್ಷದರ್ಶಿಗಳು ಹಾಗೂ ಅವರ ಪೂಜಾ ಕೈಂಕಾರ್ಯಗಳಲ್ಲಿ ಪಾಲ್ಗೊಂಡಂತಹ ಅರ್ಚಕರು ಇವಾಗಷ್ಟೇ ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಕುಟುಂಬದ ಮೇಲೆ ಆಗಿರುವಂತಹ ಸಂಕಷ್ಟ ಎಲ್ಲವನ್ನ ಕೂಡ ಪಾರು ಮಾಡುವಂತೆ ದೇವಿಯ ಮೊರೆ ಹೋಗಿದ್ದಾರೆ. ದಕ್ಷಿಣ ಭಾರತದ ಶಕ್ತಿ ಪೀಠಗಳಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ದೇವಸ್ಥಾನ ಇದು. ತುಂಬ ಪವರ್ಫುಲ್ಲು. ಮತ್ತು ನಮ್ಮ ರಾಜ್ಯದವ್ರಿಗಿಂತ ಹೆಚ್ಚು ಕೇರಳದವ್ರನ್ನೇ ನೀವು ಅಲ್ಲಿ ಕಾಣ್ಬೋದು. ಅಷ್ಟರ ಮಟ್ಟಿಗೆ ದೇವಿಯ ಸಾನ್ನಿಧ್ಯವನ್ನು ಬಯಸಿ ಜನ ಬರ್ತಾರೆ. ಮತ್ತು ಪ್ರತಿದಿನ ಕಡಿಮೆ ಅಂದರೂ ಕೂಡ 15ರಿಂದ 20 ಚಂಡಿಕಾ ಯಾಗಗಳನ್ನು ಅಲ್ಲಿ ಅರ್ಚಕ ವೃಂದ ನಡೆಸಿಕೊಡುತ್ತೆ.